ನೆಕ್ಸ್ಟ್ ಕ್ವೆಶನ್, ಇನ್ ಆ್ಯನ್ ಎ ಪಿ ಅಂದರೆ ಎ ಪಿಯಲ್ಲಿ ಎ ಪಿ ಇದೆ ಅಂತ ಕೊಟ್ಟಿದ್ದಾರೆ. ಗಿವನ್ ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, ಎ ಎನ್ ಇಸ್ ಈಕ್ವಲ್ ಟು 50. ಫೈಂಡ್ ಎನ್ ಆ್ಯಂಡ್ ಎಸ್ ಎನ್ ಅಂತ ಕೇಳಿದ್ದಾರೆ. ಅಂದರೆ ನಾವು ಎನ್ನು ನಂಬರ್ ಆಫ್ ಟರ್ಮ್ಸ್ ಎಷ್ಟಿವೆ ಅನ್ನೋದನ್ನು ಕಂಡುಹಿಡಿಬೇಕು, ಮತ್ತು ಸಮ್ ಆಫ್ ಎನ್ ಟರ್ಮ್ಸ್ ಅಂದರೆ ಎನ್ ಕಂಡುಹಿಡಿದ ಮೇಲೆ ಸಮ್ ಆಫ್ ಎನ್ ಟರ್ಮ್ಸನ್ನು ನಾವು ಕಂಡುಹಿಡಿಬೇಕು. ಸೊ ಇದು ಕಂಡುಹಿಡಿಯೋಕ್ಕಿಂತ ಮುಂಚೆ ನಾವು ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಫಾರ್ಮುಲಾ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸಮ್ ಫಾರ್ಮುಲಾ ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ನಾವು ಎನ್ ಕಂಡುಹಿಡಿಯಬೇಕಿತ್ತು, ಎನ್ ಕೊಟ್ಟಿದ್ದಾರೆ, ಹಾಗಾಗಿ ಎನ್ ಫಾರ್ಮುಲಾ ಬರ್ತಿದ್ದೀವಿ. ಹಾಗೆ ಎಸ್ ಎನ್ ಕಂಡುಹಿಡಿಬೇಕು, ಹಾಗಾಗಿ ಎಸ್ ಎನ್ ಫಾರ್ಮುಲಾ ಬರ್ತಿದ್ವಿ. ಸೊ ಫಸ್ಟು ನಾವು ಯಾವ್ದು ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಈಗ ನೋಡಿ, ಎಸ್ ಎನ್ನಲ್ಲಿ ಎಸ್ ಎನ್ ನಮಗೆ ಗೊತ್ತಿಲ್ಲ, ಹಾಗೆ ಎನ್ನು ಗೊತ್ತಿಲ್ಲ. ಸೊ ಹಾಗಾಗಿ ಎರಡು ಟರ್ಮ್ಸ್ ಗೊತ್ತಿಲ್ಲ. ಸೊ ಎರಡು ಟರ್ಮ್ಸ್ ಗೊತ್ತಿಲ್ಲ ಅಂದರೆ ನಾವು ಈ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಎ ಎನ್ ಗೊತ್ತಿದೆ, ಎ ಗೊತ್ತಿದೆ, ಡಿ ಗೊತ್ತಿದೆ, ಎನ್ ಒಂದೇ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಇದರಿಂದ ಎನ್ ಕಂಡುಹಿಡಿದು ಇಲ್ಲಿ ಎನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಸ್ ಎನ್ ಒಂದೇ ಗೊತ್ತಿರಲ್ಲ, ಒನ್ ಕ್ವಾಂಟಿಟಿ ಗೊತ್ತಿಲ್ಲ ಅಂದರೆ ನಾವು ಅದನ್ನು ಕಂಡುಹಿಡಿಬೋದು. ಯಾವುದೇ ಫಾರ್ಮುಲಾದಲ್ಲಿ ಎರಡು ಕ್ವಾಂಟಿಟಿ ನಮ್ಗೆ ಗೊತ್ತಿರಲಿಲ್ಲ ಅಂದರೆ ಅದು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲಿ ಎ ಎನ್ ವ್ಯಾಲ್ಯೂನ 50 ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ವ್ಯಾಲ್ಯೂ 5 ಪ್ಲಸ್ ಎನ್ ಮೈನಸ್ 1, ಡಿ ಏನಿದೆ 3. 50 ಮೈನಸ್ 5, ಈ ಪ್ಲಸ್ 5 ಈ ಕಡೆ ಬಂದರೆ ಮೈನಸ್ 5. ಎನ್ ಇಂಟು 3, 3n, ಮೈನಸ್ 1 ಇಂಟು 3, ಮೈನಸ್ 3. 45 ಈಸ್ ಈಕ್ವಲ್ ಟು 3n ಮೈನಸ್ 3. ಈ ಮೈನಸ್ 3 ಈ ಕಡೆ ಬಂದರೆ 45 ಪ್ಲಸ್ 3, 3n. 45 ಪ್ಲಸ್ 3, 48 ಈಸ್ ಈಕ್ವಲ್ ಟು 3n. n ಈಸ್ ಈಕ್ವಲ್ ಟು 48 ಬೈ 3. 3 1s 3, 3 1s 3, 3 6s 18. n ಈಸ್ ಈಕ್ವಲ್ ಟು 16. ಸೊ ನಮಗೆ ಎನ್ ವ್ಯಾಲ್ಯೂ 16 ಬಂತು. ಸೊ ಈ ಫಾರ್ಮುಲಾದಲ್ಲಿ ಎಸ್ ಎನ್ ಕಂಡುಹಿಡಿಬೇಕು. ಎಸ್ 16. ಸೊ ಎನ್ ಏನು? 16 ಬೈ 2. ಎ ಏನಿದೆ 5 ಪ್ಲಸ್ ಎನ್ 16 ಮೈನಸ್ 1, ಡಿ ಏನಿದೆ 3. ಸೊ ಈಗ 16 ಬೈ 2, 2 1s 2 8s, 8 ಇಂಟು 2 5s 10. 16 ಮೈನಸ್ 1 15, 15 3s 45. 8 ಇಂಟು 55. ಸೊ 8 ಇಂಟು 55 ಎಷ್ಟಾಗುತ್ತೆ? 55 ಇಂಟು 8, 8 5s 40, 8 5s 40, 440. ಎಸ್ 16 ಈಸ್ ಈಕ್ವಲ್ ಟು 440. ನೆಕ್ಸ್ಟ್ ಕ್ವೆಶನ್, ಇನ್ ಆ್ಯನ್ ಎ ಪಿ ಗಿವನ್ ಎ ಇಸ್ ಈಕ್ವಲ್ ಟು 7, ಎ 13 ಈಸ್ ಈಕ್ವಲ್ ಟು 35. ಫೈಂಡ್ ಡಿ ಆ್ಯಂಡ್ ಎಸ್ 13. ಸೊ ಡಿ ಮತ್ತು ಎಸ್ 13 ಕೇಳಿದ್ದಾರೆ. ಸೊ ಇದರಲ್ಲಿ ನಮಗೆ ಎ 13 ನಾವು ಎ ಪ್ಲಸ್ 12ಡಿ ಅಂತ ಬರೀಬೋದು. ಎ 13 ಏನಿದೆ 35, ಎ ಏನಿದೆ 7 ಪ್ಲಸ್ 12ಡಿ. 35 ಮೈನಸ್ 7 ಈಸ್ ಈಕ್ವಲ್ ಟು 12d. 35 minus 7, 28. 12d. d is equal to
28/12. 4 3s 12, 4 7s 28. ಸೊ ಡಿ ಏನು ಬಂತು ನಮಗೆ 7/3. ಸೊ ಈಗ ನಾವು S13ನ ಕಂಡುಹಿಡಿಬೇಕು. S13 n/2 ಇಂಟು 2a ಪ್ಲಸ್ n-1 ಇಂಟು ಡಿ. n ಏನಿದೆ 13/2. a ಏನಿದೆ 7 ಪ್ಲಸ್ n13 -1. ಡಿ ಏನಿದೆ 7/3. ಸೊ ಇದನ್ನು ಸಾಲ್ವ್ ಮಾಡಿದಾಗ 13/2 2 7s 14 ಪ್ಲಸ್ 12 ಇಂಟು 7/3. 3 1s 3 4s. 13/2 14 plus 4 7s 28. 13/2 14 plus 28 42. 2 1s 2, 2 2s 4, 2 1s 2. ಸೊ S13 ಏನು ಬಂತು ನಮಗೆ 13 ಇಂಟು 21. ಸೊ 13 ಇಂಟು 21. 1 3s 3, 1 1s 1, 2 3s 6, 2 1s 2, 3 7 2. ಸೊ S13 ನಮಗೇನು ಬಂತು 273. ಸೊ ನೆಕ್ಸ್ಟ್ ಕ್ವಶನ್, ಗಿವನ್ A12 is equal to 37, D is equal to 3. ಸೊ ಫೈಂಡ್ ಎ ಆ್ಯಂಡ್ S12 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎ ನಾವು ಈಸಿಯಾಗಿ ಕಂಡುಹಿಡ್ಬೋದು. ಹೇಗಂದರೆ A12 ನಾವು a ಪ್ಲಸ್ 11D ಅಂತ ಬರಿಬೋದು. ಸೊ ಡಿ ವ್ಯಾಲ್ಯೂ ನಮಗೆ ಗೊತ್ತಿದೆ. ಸೊ A12 ವ್ಯಾಲ್ಯೂ 37 ಗೊತ್ತಿದೆ. ಹಾಗಾಗಿ ಎ ನಾವು ಕಂಡುಹಿಡಿಬೋದು. A12 37, a ಪ್ಲಸ್ 11 ಇಂಟು 3. 37 is equal to a plus 11 into 3 33. 37 minus 33 is equal to a. a ವ್ಯಾಲ್ಯೂ ಏನು ಬಂತು 4. ಸೊ ನಾವೀಗ S12 ವ್ಯಾಲ್ಯೂನ ಕಂಡುಹಿಡಿಬೋದು. ಹೇಗಂದರೆ S is equal to n/2 ಇಂಟು 2a ಪ್ಲಸ್ n-1 ಇಂಟು ಡಿ. Sn is equal to n ವ್ಯಾಲ್ಯೂ ಏನಿದೆ 12. S12 is equal to n ಏನಿದೆ 12/2. a ಏನಿದೆ 4, 2 ಇಂಟು 4 ಪ್ಲಸ್ n ಏನಿದೆ 12, 12 -1. ಡಿ ಏನಿದೆ 3. ಸೊ ಈಗ 2 1s 2 6s 6 ಇಂಟು 2 4s 8 ಪ್ಲಸ್ 12 -1 11. 11 ಇಂಟು 3 33. 6 8 ಪ್ಲಸ್ 33 41. ಸೊ S12 ಏನಾಯಿತು 6 ಇಂಟು 41. ಸೊ 41 ಇಂಟು 6. 6 1s 6, 6 4s 24. ಸೊ S12 ನಮಗೇನು ಬಂತು 246. Next question, in an AP given A3 is equal to 15, S10 is equal to 125. Find D and A10. ಅಂದರೆ ಈ ಕ್ವಶನ್ನಲ್ಲಿ ನಮಗೆ ಎ ಬಗ್ಗೆನೂ ಮಾಹಿತಿ ಇಲ್ಲ, ಡಿ ಬಗ್ಗೆನೂ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಸೊ A3ನ ನಾವು A3 is equal to 15. ಸೊ A3ನ ನಾವು a ಪ್ಲಸ್ 2D ಅಂತ ಬರೆಯೋದು 15. ಸೊ ಇದರಲ್ಲಿ ಏನೂ ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಅಷ್ಟೇ ಇಡೋಣ. ಮತ್ತು ಈ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ S10 is equal to
125 ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಎನ್ ಫಾರ್ಮುಲಾ ಬರೆಯೋಣ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಸ್ 10, ಎನ್ ಏನಿದೆ 10 ಬೈ 2. ಸೊ ಎ ಬಗ್ಗೆನೂ ಏನೂ ಮಾಹಿತಿ ಇಲ್ಲ. ಎನ್ ಏನಿದೆ 10, 10 ಮೈನಸ್ 1 ಡಿ. ಎಸ್ 10 ಏನಿದೆ 125. 2 1s 2 5s 5 ಇಂಟು 2a ಪ್ಲಸ್ 10 ಮೈನಸ್ 1 9, 9 ಡಿ. ಸೊ ಈಗ 125 ಇದು ಡಿವೈಡೆಡ್ ಬೈ 5 ಆಗುತ್ತೆ. ಈಸ್ ಈಕ್ವಲ್ ಟು 2a ಪ್ಲಸ್ 9d. 5 1s 5, 5 2s 10, 5 5s 25. ಸೊ 25 ಈಸ್ ಈಕ್ವಲ್ ಟು 2a ಪ್ಲಸ್ 9d. ಸೊ ಇಲ್ಲಿನೂ a ಪ್ಲಸ್ 2d ಈಸ್ ಈಕ್ವಲ್ ಟು 15 ಬಂದಿದೆ. ಇಲ್ಲಿ 25 ಈಸ್ ಈಕ್ವಲ್ ಟು 2a ಪ್ಲಸ್ 9d ಇದೆ. ಅಂದರೆ ಕ್ವಾಂಟಿಟೀಸ್ ಎ ಮತ್ತು ಡಿ, ಇಲ್ಲಿನೂ ಕ್ವಾಂಟಿಟೀಸ್ ಎ ಮತ್ತು ಡಿ ಇದೆ. ಸೊ ಹೀಗಾಗಿ ಇದು ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನು ಈಕ್ವೇಷನ್ 2 ಅಂತ ತಗೊಳ್ಳೋಣ. ಸೊ ಈಗ ಈ ಈಕ್ವೇಷನ್ 2 ಸಾಲ್ವ್ ಮಾಡಬೇಕಂದ್ರೆ ಕ್ವಾಂಟಿಟೀಸ್ ಸೇಮ್ ಆಗಿರಬೇಕು. ಆದರೆ ಇಲ್ಲಿ 1a ಇದೆ, ಇಲ್ಲಿ 2a ಇದೆ. ಸೊ ಹಾಗಾಗಿ ನಾವು ಈ ಈಕ್ವೇಷನ್ 1ಅನ್ನು 2ನಿಂದ ಮಲ್ಟಿಪ್ಲೈ ಮಾಡೋಣ. ಆನ್ ಮಲ್ಟಿಪ್ಲೈಯಿಂಗ್ ಈಕ್ವೇಷನ್ 1 by 2 we get, ಅಂದರೆ ಈಕ್ವೇಷನ್ 1ಅನ್ನು 2ಇಂದ ಮಲ್ಟಿಪ್ಲೈ ಮಾಡೋಣ. 2 ಇಂಟು a ಪ್ಲಸ್ 2d ಸೊ ಇದು ಫಸ್ಟ್ ಈಕ್ವೇಷನ್ ಏನಿದೆ a ಪ್ಲಸ್ 2d ಈಸ್ ಈಕ್ವಲ್ ಟು 15. ಇದನ್ನು 2ನಿಂದ ಮಲ್ಟಿಪ್ಲೈ ಮಾಡಿದ್ರೆ 2a ಪ್ಲಸ್ 2 ಇಂಟು 2 4d ಈಸ್ ಈಕ್ವಲ್ ಟು 30 ಅಂತ ಬರುತ್ತೆ. ಸೊ ಇದನ್ನು ಈಕ್ವೇಷನ್ 3 ಅಂತ ತಗೊಳ್ಳೋಣ. ಈಗ ಸಬ್ಸ್ಟ್ರಾಕ್ಟಿಂಗ್ ಈಕ್ವೇಷನ್ 3 ಫ್ರಮ್ 2 ಅಂತ ಮಾಡೋಣ. ಆನ್ ಸಬ್ಸ್ಟ್ರಾಕ್ಟಿಂಗ್ ಈಕ್ವೇಷನ್ 3 ಫ್ರಮ್ ಆನ್ ಸಬ್ಸ್ಟ್ರಾಕ್ಟಿಂಗ್ ಈಕ್ವೇಷನ್ 3 ಫ್ರಮ್ 2 ಅಂದರೆ ಈ ಈಕ್ವೇಷನ್ನಲ್ಲಿ ಮೈನಸ್ ಮಾಡಬೇಕು. 2a ಪ್ಲಸ್ 9d ಈಸ್ ಈಕ್ವಲ್ ಟು 25. ಥರ್ಡ್ ಈಕ್ವೇಷನ್ ಏನಿದೆ 2a ಪ್ಲಸ್ 4d ಈಸ್ ಈಕ್ವಲ್ ಟು 30. ಸೊ ಈಕ್ವೇಷನ್ 3ಅನ್ನು ನಾವು 2ನಿಂದ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮೈನಸ್ ಮೈನಸ್ 2 ಪ್ಲಸ್ 2a ಮೈನಸ್ 2a ಕ್ಯಾನ್ಸಲ್. ಮೈನಸ್ 4d ಪ್ಲಸ್ 9d 5d ಈಸ್ ಈಕ್ವಲ್ ಟು ಮೈನಸ್ 30 ಪ್ಲಸ್ 25 ಮೈನಸ್ 5. ಸೊ d ಈಸ್ ಈಕ್ವಲ್ ಟು ಮೈನಸ್ 5 ಬೈ 5. 5 1s 5, 5 1s 5. ಸೊ d ಈಸ್ ಈಕ್ವಲ್ ಟು ಮೈನಸ್ 1. ಸೊ ನಮಗೆ d ಈಸ್ ಈಕ್ವಲ್ ಟು ಮೈನಸ್ 1 ಅಂತ ಬಂತು. ಸೊ ಈ a ಪ್ಲಸ್ 2d ಈಸ್ ಈಕ್ವಲ್ ಟು 15ನಲ್ಲಿ ನಾವು d ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ 2 ಇಂಟು ಮೈನಸ್ 1 ಈಸ್ ಈಕ್ವಲ್ ಟು 15. a ಈಸ್ ಪ್ಲಸ್ 2 ಮೈನಸ್ 1 ಮೈನಸ್ 2 ಈಸ್ ಈಕ್ವಲ್ ಟು 15. a ಈಸ್ ಈಕ್ವಲ್ ಟು 15 ಪ್ಲಸ್ 2. a ಈಸ್ ಈಕ್ವಲ್ ಟು
17. ಸೊ ಎ ಇಸ್ ಈಕ್ವಲ್ ಟು 17 ಬಂತು. ಸೊ ನಮಗೆ ಡಿ ಫೈಂಡ್ ಏನೇನು ಅಂತ ಹೇಳಿದರೆ ಡಿ ಅಂತ ಹೇಳಿದ್ದಾರೆ. ಡಿ -1 ಬಂದಿದೆ. ನೆಕ್ಸ್ಟು A10. A10 ನಾವು ಕಂಡುಹಿಡಿಬೇಕಂದ್ರೆ A + 9D. ಸೊ A10 ಈಸ್ ಈಕ್ವಲ್ ಟು A + 9D. ಎ ಏನು ಬಂದಿದೆ 17 ಪ್ಲಸ್ 9 ಇಂಟು ಡಿ ಏನು ಬಂದಿದೆ -1. ಸೊ 17 ಪ್ಲಸ್ ಇಂಟು ಮೈನಸ್ 9 ಇಂಟು 1 9. ಸೊ A10 ಏನು ಬಂತು 17 - 9 8. ಸೊ A10 ವ್ಯಾಲ್ಯೂ ಏನು ಬಂತು 8. ಸೊ A10 ಈಸ್ ಈಕ್ವಲ್ ಟು 8. Next question. In an AP given D is equal to 5, S9 is equal to 75. Find D and A10. ಸೊ ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ನಾವು ಬರೆಯೋಣ. ಸೊ ಇದರಲ್ಲಿ S9 Sn is equal to n/2 into 2a plus n minus 1 into D ಇದೆ. ಸೊ ಇದರಲ್ಲಿ Sn ವ್ಯಾಲ್ಯೂ ಗೊತ್ತಿದೆ, n ವ್ಯಾಲ್ಯೂ ಗೊತ್ತಿದೆ, ಮತ್ತು ಡಿ ವ್ಯಾಲ್ಯೂ. ಸೊ ಇದರಲ್ಲಿ ಕ್ವಶನ್ ರಾಂಗ್ ಆಗಿದೆ. ಫೈಂಡ್ ಎ ಆ್ಯಂಡ್ A9 ಅಂತ ಇದೆ. ಫೈಂಡ್ ಎ ಆ್ಯಂಡ್ A9 ಅಂತ ಇದೆ. ಈಗ Sn is equal to n/2 into 2a plus n minus 1 into D ಫಾರ್ಮುಲಾ. Sn 75 ಇದೆ. ಸೊ n ಕೂಡ 9 ಅಂತ ಗೊತ್ತಿದೆ. ಎ ಒಂದೇ ನಮಗೆ ಇದರಲ್ಲಿ ಗೊತ್ತಿಲ್ಲ. ಸೊ ಎನ ನಾವು ಕಂಡುಹಿಡಿಬೋದು. ಎನ್ ಏನಿದೆ S9, n ಏನಿದೆ 9/2. 2a ಪ್ಲಸ್ n ಏನಿದೆ 9 minus 1. ಡಿ ಏನಿದೆ 5. S9 ಏನಿದೆ 75 ಈಸ್ ಈಕ್ವಲ್ ಟು 9/2 2a ಪ್ಲಸ್ 9 minus 1 8 into 5 40. ಸೊ ಈ 2 ಈ ಕಡೆ ಬಂದರೆ 75 into 2 ಈಸ್ ಈಕ್ವಲ್ ಟು 9 into 2a plus 40. 75 into 2 150. 9 into 2 18. 18a plus 9 into 40 9 0s 0 9 4s 36. 150 ಈ 360 ಈ ಕಡೆ ಅಂದರೆ -360 ಈಸ್ ಈಕ್ವಲ್ ಟು 18a. 150 minus 360 minus 210 ಈಸ್ ಈಕ್ವಲ್ ಟು 18a. ಸೊ a ಈಸ್ ಈಕ್ವಲ್ ಟು -210/18. 6 3s 18. 6 3s 18. 6 5s 30. ಸೊ a is equal to -35/3. ಎ ಏನು ಬಂತು ಫೈಂಡ್ ಎ ಅಂತ ಕೇಳಿದ್ರೆ ಎ ಗೊತ್ತಾಗಿದೆ. ನೆಕ್ಸ್ಟ್ A9. A9 is equal to a plus 8D. ಏನಿದೆ -35/3 ಪ್ಲಸ್ 8 ಇಂಟು ಡಿ ಏನಿದೆ 5. ಸೊ -35/3 ಪ್ಲಸ್ 40. ಸೊ ಇದೇನಾಗುತ್ತೆ 3 LCM. 1 into 3. So -35 plus 40 into 3
120. So minus 35 plus 120, 120 minus 35 ಮಾಡಿದ್ರೆ ಎಷ್ಟಾಗುತ್ತೆ? 85. 85 by 3. ಸೊ ಇದು ಏನು ಬಂತು? A9. A9 is equal to 85 by 3. Next question. In an AP, given A is equal to 2, D is equal to 8, Sn is equal to 90, find N and An. ಸೊ An ನಾವು ಕಂಡುಹಿಡಿಬೇಕು ಮತ್ತು N ನಂಬರ್ ಆಫ್ ಟರ್ಮ್ಸ್ ಎಷ್ಟಿವೆ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಅದಕ್ಕಿಂತ ಮೊದಲು Sn ಫಾರ್ಮುಲಾನ ನಾವು ಬರೆಯೋಣ. Sn is equal to n by 2 into 2a plus n minus 1 into d. ಸೊ Sn ಏನಿದೆ? 90. n ಏನಿದೆ ಅದನ್ನೇ ನಾವು ಫೈಂಡ್ ಮಾಡಬೇಕು. n by 2. a ಏನಿದೆ? 2 ಪ್ಲಸ್ n minus 1 into d ಏನಿದೆ? 8. ಸೊ 90 is equal to n by 2 into 2 2s are 4 plus n into 8 8n minus 1 into 8 minus 8. ಸೊ ಈ 2 ಈ ಕಡೆ ಹೋದರೆ 90 into 2 180. ಸೊ n into 4 plus 8n minus 8. ಸೊ ಈಗ 180 is equal to n into 4 4n, n into 8n plus 8n square, n into minus 8 minus 8n. So 180 is equal to 4n minus 8n minus 4n plus 8n square. ಸೊ ಇದನ್ನು ಈ ಕಡೆ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನಾವು ಬರೀಬೇಕು. ಅದು ಹೇಗೆಂದರೆ 8n ಸ್ಕ್ವೇರ್ ಮೈನಸ್ 4n ಮೈನಸ್ 180 ಈಸ್ ಈಕ್ವಲ್ ಟು 0. ಸೊ ಇವಾಗ ಡಿವೈಡಿಂಗ್ on dividing by 4 on both sides. ಅಂದರೆ ಈ 8n ಸ್ಕ್ವೇರ್ ಮೈನಸ್ 4n ಮೈನಸ್ 180 ಏನಿದೆ ಇದನ್ನು ನಾವು ಸಿಂಪಲ್ ಆಗಿ ಮಾಡಬೇಕಂದ್ರೆ ಯಾವುದರಿಂದ ಡಿವೈಡ್ ಮಾಡಿದರೆ ಎಲ್ಲ ಕಡೆ ಡಿವೈಡ್ ಆಗುತ್ತೆ. ಈಗ 2ಲಿಂದನೂ ಮಾಡ್ಬೋದು, 4ಲಿಂದ ಮಾಡ್ಬೋದು. 4ಲಿಂದ ಮಾಡಿದ್ರೆ ನಮಗೆ ಇನ್ನೂ ಸಿಂಪಲ್ಲಾಗಿ ಬರುತ್ತೆ. ಸೊ ಇದನ್ನು ಡಿವೈಡ್ ಬೈ 4 ಮಾಡಿದಾಗ 8n ಸ್ಕ್ವೇರ್ ಬೈ 4 2n ಸ್ಕ್ವೇರ್ ಮೈನಸ್ 4 by 4 1, 180 by 4 180 by 4, 4 4s are 16, 4 5s are 20. So 45 is equal to 0 by 4 0. ಸೊ ಇವಾಗ ಏನು ಬರುತ್ತೆ? 2n ಸ್ಕ್ವೇರ್ ಮೈನಸ್ n ಮೈನಸ್ 45 is equal to 0. ಸೊ ಈಗ ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಬಂತು. ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಹೇಗೆಂದರೆ 2 ಇಂಟು 45 ಮೈನಸ್ 45, 2 ಇಂಟು ಮೈನಸ್ 45 ಏನು ಬರುತ್ತೆ? ಮೈನಸ್ 90 ಬರುತ್ತೆ. ಸೊ ಈ ಮೈನಸ್ 90ನ ನಾವು ಫ್ಯಾಕ್ಟ್ರೈಸ್ ಮಾಡಿದಾಗ 2 ಫ್ಯಾಕ್ಟರ್ಸ್ ಏನು ಬರುತ್ತೆ ಅದರದ್ದು 2 ಫ್ಯಾಕ್ಟರ್ಸ್ ಪ್ಲಸ್ ಮಾಡಿದಾಗ ಮೈನಸ್ 1 ಬರಬೇಕು. ಅದು ಹೇಗೆಂದರೆ ಮೈನಸ್ 10 ಪ್ಲಸ್ 9 ಮಾಡಿದಾಗ ನಮಗೆ ಮೈನಸ್ 1 ಬರುತ್ತೆ. ಹಾಗೆ 10 ಇಂಟು 9 ಮಾಡಿದಾಗ 90 ಬರುತ್ತೆ. ಸೊ 2n ಸ್ಕ್ವೇರ್ ಮೈನಸ್ 10n
minus 10n plus 9n minus 45 is equal to 0. ಸೊ minus 10n plus 9n ಮಾಡಿದ್ರೆ minus n ಬರುತ್ತೆ. ಸೊ ಇದರಲ್ಲಿ 2n ಸ್ಕ್ವೇರ್ ಮೈನಸ್ 10n ಅಲ್ಲಿ ಕಾಮನ್ ಯಾವುದು? 2n. 2n ಇದರಲ್ಲೂ ಇದೆ, ಇದರಲ್ಲೂ 2n ಇದೆ. 2n 2n ಸ್ಕ್ವೇರ್ 2n ಇಂಟು n 2n ಇಂಟು n 2n ಸ್ಕ್ವೇರ್ ಮೈನಸ್ 5 2n ಇಂಟು ಮೈನಸ್ 5 5 2 ज़ 10 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 5 10n ಪ್ಲಸ್ ಇದರಲ್ಲಿ ಕಾಮನ್ 9 9 ಇಂಟು n 9n ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 9 5 ज़ 45 is equal to 0. So n minus 5 into 2n plus 9 is equal to 0. So ಇದು n minus 5 is equal to 0 ಮತ್ತು 2n plus 9 is equal to 0. ಸೊ ನಮಗೆ ಇದರಲ್ಲಿ n ವ್ಯಾಲ್ಯೂ 5 ಬರುತ್ತೆ. ಸೊ ಇದರಲ್ಲಿ n ವ್ಯಾಲ್ಯೂ ಮೈನಸ್ 9/2 ಮೈನಸ್ 4.5 ಬರುತ್ತೆ. ಸೊ ಎನ್ನು ಯಾವಾಗಲೂ ಪಾಸಿಟಿವ್ ಇಂಟೀಜರ್ ಇರುತ್ತೆ. ಎನ್ನು ಪಾಸಿಟಿವ್ ಸಿನ್ಸ್ n ಈಸ್ ಆಲ್ವೇಸ್ ಪಾಸಿಟಿವ್ ಇಂಟೀಜರ್, n ಯಾವಾಗಲೂ ಪಾಸಿಟಿವ್ ಇಂಟೀಜರ್ ಇರುತ್ತೆ. ಹಾಗಾಗಿ ನಾವು ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಈ ವ್ಯಾಲ್ಯೂ ನೆಗೆಟಿವಲ್ಲಿದೆ, ಹಾಗಾಗಿ ನಾವು ಈ ವ್ಯಾಲ್ಯೂನ ಕನ್ಸಿಡರ್ ಮಾಡಲ್ಲ. ಸೊ ದೇರ್ಫೋರ್ n ನಾವು ಏನು ತೊಗೊಳ್ಬೇಕು? 5 ತೊಗೊಳ್ಬೇಕು. ಸೊ ಇಲ್ಲಿ ಏನು ಕೇಳಿದರೆ ಫೈಂಡ್ n ಆ್ಯಂಡ್ an. ಸೊ n ಅಂತೂ ನಮಗೆ 5 ಅಂತ ಗೊತ್ತಾಯಿತು. ಸೊ ಈಗ an ಅಂತ ಕೇಳಿದ್ದಾರೆ. an ಅಂದರೆ n ಗೊತ್ತಾಗಿದೆ, a5 n ವ್ಯಾಲ್ಯೂ 5 ಅಂತ. ಸೊ a5 ಏನಂತ ಕೇಳಿದ್ದಾರೆ. a5 is equal to a plus 4d. a ಏನಿದೆ 2 ಪ್ಲಸ್ 4 ಇಂಟು 2 ಸಾರಿ ಡಿ ವ್ಯಾಲ್ಯೂ 8 ಇದೆ. ಡಿ ವ್ಯಾಲ್ಯೂ 8 ಇದೆ. 2 ಪ್ಲಸ್ 4 8 ज़ a5 ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಯಾಕಂದರೆ n ವ್ಯಾಲ್ಯೂ 5 ಅಂತ ಗೊತ್ತಾಗಿದೆ. ಸೊ a5 is equal to a plus 4d. a ವ್ಯಾಲ್ಯೂ ಏನಿದೆ 2 ಇದೆ ಪ್ಲಸ್ 4, ಡಿ ವ್ಯಾಲ್ಯೂ 8, 2 ಪ್ಲಸ್ 4 8 ज़ 32. ಸೊ a5 ಏನು ಬಂತು ನಮಗೆ ಆನ್ಸರ್ 34. a5 is equal to 34. Next question. In an AP given a is equal to 8, an is equal to 62 and sn is equal to 210. Find n and d ಅಂತ ಕೇಳಿದ್ದಾರೆ. ಸೊ sn ಫಾರ್ಮುಲಾ ನಮಗೆ ಗೊತ್ತಿದೆ. sn is equal to n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಅಂತ ಗೊತ್ತಿದೆ. ಸೊ ಹಾಗೆ sn ಫಾರ್ಮುಲಾ ಇನ್ನೊಂದು ಕೂಡ ನಮಗೆ ಗೊತ್ತಿದೆ. sn is equal to n/2 ಇಂಟು a ಪ್ಲಸ್ an ಅಂತ. ಸೊ ಇದ್ರ ಎರಡರಲ್ಲಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಿದರೆ ಈಸಿ ಆಗುತ್ತೆ. ಯಾಕಂದರೆ ಏನೂ ಗೊತ್ತಿದೆ, ಇಲ್ಲಿ a ವ್ಯಾಲ್ಯೂ ಗೊತ್ತಿದೆ ಮತ್ತು an ವ್ಯಾಲ್ಯೂನು ಗೊತ್ತಿದೆ. ಸೊ ಹಾಗಾಗಿ ನಾವು ಈ ಫಾರ್ಮುಲಾನ ಯೂಸ್ ಮಾಡಿದರೆ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ಫಾರ್ಮುಲಾನ ನಾವು ಯೂಸ್ ಮಾಡೋಣ. sn ಏನಿದೆ 210, n/2 n ಗೊತ್ತಿಲ್ಲ, ಹಾಗಾಗಿ ಹಾಗೆ ಇಡೋಣ. a ಏನಿದೆ 8, an ಏನಿದೆ 62. ಸೊ 210 is equal to n/2 into 70. ಸೊ 2 1 ज़
2 3s are 6, 2 5s are 10. So 210 is equal to n into 35. N is equal to 210 by 35. 5 7s are 35, 5 4s are 20, 5 2s are 10, 7 1s are 7, 7 6 are 42. ಸೊ n ವ್ಯಾಲ್ಯೂ ನಮಗೇನು ಬಂತು 6. ಸೊ ನೆಕ್ಸ್ಟ್ ಡಿ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಡಿ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಎ ಎನ್ ನಮಗೆ ಗೊತ್ತಿದೆ. ಸೊ ಎ ಎನ್ ಫಾರ್ಮುಲಾದಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದರಲ್ಲಿ ಡಿ ವ್ಯಾಲ್ಯೂ ನಾವು ಕಂಡುಹಿಡಬೇಕು. ಎ ಎನ್ ಏನಿದೆ 62, ಎ ಏನಿದೆ 8 ಪ್ಲಸ್ ಎನ್ ವ್ಯಾಲ್ಯೂ 6, 6 ಮೈನಸ್ 1 ಇಂಟು ಡಿ. 62 is equal to 8 plus 6 minus 1, 5d. 62 minus 8 is equal to 5d. 62 minus 8, 54 is equal to 5d. So d is equal to 54 by 5. So d is equal to 54 by 5. Next question. In an AP given an is equal to 4, d is equal to 2, sn is equal to minus 14, find n and a ಅಂತ ಕೇಳಿದ್ದಾರೆ. ಸೊ ಈಗ ಎಸ್ ಎನ್ ಫಾರ್ಮುಲಾ ನಾವು ಹಿಂದಿನ ಪ್ರಾಬ್ಲಮ್ನಲ್ಲಿ n/2 ಇಂಟು ಎ ಪ್ಲಸ್ ಎ ಎನ್ ಅಂತ ತೊಗೊಂಡಿದ್ದೀವಿ. ಯಾಕಂದರೆ ಅದರಲ್ಲಿ ಎ ಎನ್ ಕೊಟ್ಟಿದ್ದರು. ಸೊ ಹಾಗಾಗಿ ಇದರಲ್ಲಿನೂ ಎ ಎನ್ ಕೊಟ್ಟಿದ್ದಾರೆ. ಸೊ ಅದೇ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕು. ಎಸ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಸೊ ಇದರಲ್ಲಿ ನಮಗೆ ಎಸ್ ಎನ್ ಗೊತ್ತಿದೆ. ವ್ಯಾಲ್ಯೂ ಏನು -14. ಸೊ ಎನ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎ ವ್ಯಾಲ್ಯೂನೂ ಗೊತ್ತಿಲ್ಲ. ಎನ್ ವ್ಯಾಲ್ಯೂ ಗೊತ್ತಿದೆ. ಸೊ ಇದರಲ್ಲಿ ನಮಗೆ 2 ಟರ್ಮ್ಸ್ ಗೊತ್ತಿಲ್ಲ, 2 ಕ್ವಾಂಟಿಟೀಸ್. ಎನ್ ಕ್ವಾಂಟಿಟಿನೂ ಗೊತ್ತಿಲ್ಲ, ಎ ಕ್ವಾಂಟಿಟಿನೂ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೇಕಂದ್ರೆ ಲೀನಿಯರ್ ಈಕ್ವೇಷನ್ ನಂಬಲ್ಲಿ 2 ಲೀನಿಯರ್ ಈಕ್ವೇಷನ್ ಬರುತ್ತೆ. ಸೊ ಅದು ಹೇಗಂತ ನಾವು ನೋಡೋಣ. ಯಾಕಂದರೆ ಯಾವುದೇ ಇದರಲ್ಲಿ ಒಂದು ಕ್ವಾಂಟಿಟಿ ಗೊತ್ತಿಲ್ಲ ಅಂದರೆ ನಾವು ಕಂಡುಹಿಡಿಬೋದು. ಆದರೆ ಇದರಲ್ಲಿ 2 ಕ್ವಾಂಟಿಟಿ ನಮಗೆ ಅನ್ನೋನ್ ಕ್ವಾಂಟಿಟೀಸ್ ಇವೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಡಾಟಾ ಕೊಟ್ಟಿದ್ದಾರೆ ಅದಕ್ಕೆ ನೋಡೋಣ. ಎ ಎನ್ ಕೊಟ್ಟಿದ್ದಾರೆ. ಸೊ ಎ ಎನ್ನಲ್ಲಿ ಸಾಲ್ವ್ ಮಾಡೋಣ, ಯಾವುದಾದ್ರೂ ನಮಗೆ ಕ್ವಾಂಟಿಟಿ ಬರುತ್ತೆ ಅಂತ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಏನಿದೆ 4, ಎ ಏನಿದೆ ಗೊತ್ತಿಲ್ಲ, ಪ್ಲಸ್ ಎನ್ ಮೈನಸ್ 1 ಇಂಟು 2. ಸೊ 4 ಈಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಎನ್, 2n, ಮೈನಸ್ 1 ಇಂಟು 2, ಮೈನಸ್ 2. ಸೊ ಈ 4 ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಈಸ್ ಈಕ್ವಲ್ ಟು ಎ ಪ್ಲಸ್ 2n. ಸೊ 6 ಈಸ್ ಈಕ್ವಲ್ ಟು ಎ ಪ್ಲಸ್ 2n. ಸೊ ನಮಗಿದರಲ್ಲಿ ಎ ವ್ಯಾಲ್ಯೂ ಇದರಲ್ಲೂ ಗೊತ್ತಿಲ್ಲ, ಮತ್ತು ಎನ್ ವ್ಯಾಲ್ಯೂ ಇಲ್ಲೂ 2 ಕ್ವಾಂಟಿಟೀಸ್ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಎನ 6 ಮೈನಸ್ 2n ಅಂತ ತೊಗೊಳ್ಳೋಣ. ಎ ವ್ಯಾಲ್ಯೂನ 6 ಮೈನಸ್ 2n ಅಂತ ತೊಗೊಳ್ಳೋಣ. ಸೊ ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳೋಣ. ಎ ವ್ಯಾಲ್ಯೂ ಏನು 6 ಮೈನಸ್ 2n. ಸೊ ಈಗ ಸಬ್ಸ್ಟಿಟ್ಯೂಟಿಂಗ್, ಸೊ ಇದರಲ್ಲಿ ವ್ಯಾಲ್ಯೂ 1 ಎ ಏನಿದೆ ಅದು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈ 2 ಈ ಕಡೆ ಬಂದರೆ 14 ಇಂಟು 2, 28 ಈಸ್ ಈಕ್ವಲ್ ಟು ಎನ್. ಎ ವ್ಯಾಲ್ಯೂ ಏನಿದೆ 6 ಮೈನಸ್ 2n.
plus 4. So minus 28 n 6 plus 4 10 minus 2n. So minus 28 is equal to n into 10 10n n into minus 2n minus 2n square. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನಲ್ಲಿ ಫಾರ್ಮ್ ಆಯಿತು. ಸೊ ಇದನ್ನು ನಾವು ಹೇಗೆ ಬರೆಯೋಣ, ಇದು ಈ ಕಡೆ ಬಂದರೆ ಪ್ಲಸ್ 2n ಸ್ಕ್ವೇರ್ ಮೈನಸ್ 10n ಮೈನಸ್ 28 ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಈ 2n ಸ್ಕ್ವೇರ್ ಮೈನಸ್ 10n ಮೈನಸ್ 28ಅಲ್ಲಿ 2 ಕಾಮನ್ ಇದೆ ಎಲ್ಲದರಲ್ಲಿ. ಸೊ ಡಿವೈಡಿಂಗ್ both sides by 2. ಸೊ ಇಲ್ಲಿ ಎರಡು ಸೈಡು ಡಿವೈಡ್ ಬೈ 2 ಮಾಡಿದಾಗ n ಸ್ಕ್ವೇರ್ ಮೈನಸ್ 5n ಮೈನಸ್ 14 ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಈಗ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕಂದ್ರೆ n ಸ್ಕ್ವೇರ್ ಇಂಟು ಮೈನಸ್ 14. ಸೊ ಏನು ಬರುತ್ತೆ, ಮೈನಸ್ 14n ಸ್ಕ್ವೇರ್. ಸೊ ಈ ಎರಡು ಫ್ಯಾಕ್ಟರ್ಸ್ ಹೇಗೆ ಬರಬೇಕಂದ್ರೆ ಅವು ಪ್ಲಸ್ ಮಾಡಿದಾಗ ಮೈನಸ್ 5 ಬರಬೇಕು. ಸೊ ಅವು ಯಾವ ಫ್ಯಾಕ್ಟರ್ಸ್ ಅಂದರೆ 7 ಮತ್ತು 2. ಸೊ ಇಲ್ಲಿ 7 2 ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 14 ಬರಬೇಕು, ಮತ್ತು ಪ್ಲಸ್ ಮಾಡಿದಾಗ ಮೈನಸ್ 5 ಬರಬೇಕು. ಸೊ ಮೈನಸ್ 7 ಪ್ಲಸ್ 2 ಅಂತ ತಗೊಳ್ಳೋಣ. ಮೈನಸ್ 7 ಪ್ಲಸ್ 2 ಇವು ಎರಡು ಫ್ಯಾಕ್ಟರ್ಸು ನಮಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 14n ಸ್ಕ್ವೇರ್ ಕೊಡುತ್ತೆ, ಹಾಗೆ ಪ್ಲಸ್ ಮಾಡಿದಾಗ ಮೈನಸ್ 5 ಕೊಡುತ್ತೆ. ಸೊ ಹಾಗಾಗಿ n ಸ್ಕ್ವೇರ್ ಮೈನಸ್ 7n ಪ್ಲಸ್ 2n ಮೈನಸ್ 14 ಈಸ್ ಈಕ್ವಲ್ ಟು 0. ಸೊ ಇವಾಗ ಇದರಲ್ಲಿ ಕಾಮನ್ ಏನು, n ಇಂಟು n ಸ್ಕ್ವೇರ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ n ಇಂಟು 7 7n ಪ್ಲಸ್ ಇದರಲ್ಲಿ ಕಾಮನ್ ಏನಿದೆ 2 ಇಂಟು n 2n ಮೈನಸ್ 7 2 ಇಂಟು 7 14. ಸೊ ಈಸ್ ಈಕ್ವಲ್ ಟು 0. ಸೊ n ಮೈನಸ್ 7 ಇಂಟು n ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ n ವ್ಯಾಲ್ಯೂ ಏನು ಬರುತ್ತೆ, 7 ಮತ್ತು n ವ್ಯಾಲ್ಯೂ ಮೈನಸ್ 2 ಬರುತ್ತೆ. ಸೊ n ಸಿನ್ಸ್ n ಈಸ್ ಆಲ್ವೇಸ್ a positive integer. Since n is always a positive integer, therefore n is equal to 7. ಸೊ n ಯಾವಾಗಲೂ ಪಾಸಿಟಿವ್ ಇಂಟೀಜರ್ ಇದೆ. ಸೊ ಹಾಗಾಗಿ n ಈ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ, ಈ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡೋಲ್ಲ, ಯಾಕಂದರೆ ಇದು ಮೈನಸ್ 2 ಬಂದಿದೆ. ಸೊ ಹಾಗಾಗಿ n ವ್ಯಾಲ್ಯೂ 7. ಸೊ ಈಗ n ವ್ಯಾಲ್ಯೂ 7 ಬಂದಿದೆ. ಸೊ ಅವರೇನು ಹೇಳಿದ್ದಾರೆ, ಫೈಂಡ್ n ಆ್ಯಂಡ್ a. n ವ್ಯಾಲ್ಯೂ ಅಂತೂ ನಮಗೆ 7 ಅಂತ ಗೊತ್ತಾಯಿತು. ಸೊ a ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇಲ್ಲಿ ಈಕ್ವೇಷನ್ ಇದೆ, a ಈಸ್ ಈಕ್ವಲ್ ಟು 6 ಮೈನಸ್ 2n. ಫ್ರಮ್ ಈಕ್ವೇಷನ್ 1 a ಈಸ್ ಈಕ್ವಲ್ ಟು 6 ಮೈನಸ್ 2n. 6 ಮೈನಸ್ 2 ಇಂಟು n ವ್ಯಾಲ್ಯೂ ಏನಿದೆ 7. ಸೊ a ವ್ಯಾಲ್ಯೂ ಏನು ಬಂತು, 6 ಮೈನಸ್ 2 7 14. ಸೊ a ವ್ಯಾಲ್ಯೂ ಏನು, 6 ಮೈನಸ್ 14 ಮೈನಸ್ 8. ಸೊ a ವ್ಯಾಲ್ಯೂನು ಮೈನಸ್ 8 ಅಂತ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್,
In an AP given A is equal to 3, N is equal to 8, S is equal to 198, find D. D ಒಂದೇ ಕೇಳಿದ್ದಾರೆ. ಸೊ ಇದನ್ನು ನಾವು ಎಸ್ ಎನ್ ಫಾರ್ಮುಲಾದಿಂದ ಕಂಡುಹಿಡಿಬೋದು. ಹೇಗಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ಟರ್ಮ್ಸ್ ಎಷ್ಟಿವೆ? 8. ಸೊ ಎಸ್ 8 ಈಸ್ ಈಕ್ವಲ್ ಟು ಎನ್ ಏನಿದೆ 8, 8 ಬೈ 2, ಎ ಏನಿದೆ 3 ಪ್ಲಸ್ ಎನ್ 8 ಮೈನಸ್ 1. ಸೊ ಡಿ ನಾವು ಕಂಡುಹಿಡಿಬೇಕು. ಸೊ ಎಸ್ 8 ಏನಿದೆ 192, 192, 2 1s 2 4s, 4 ಇಂಟು 2 3s 6 ಪ್ಲಸ್ 8 ಮೈನಸ್ 1 7 ಡಿ. ಸೊ ಈಗ 192 ಇದು 4 ಮಲ್ಟಿಪ್ಲಿಕೇಶನ್ ಇದು ಇಲ್ಲಿ ಡಿವೈಡ್ ಆಗುತ್ತೆ. ಸೊ 6 ಪ್ಲಸ್ 7 ಡಿ. ಸೊ ಈ 4 1s 4, 4 4s 16, 4 8s 32. ಸೊ 48 ಆಗುತ್ತೆ. ಈ ಪ್ಲಸ್ 6 ಈ ಕಡೆ ಬಂದರೆ ಮೈನಸ್ 6 ಈಸ್ ಈಕ್ವಲ್ ಟು 7 ಡಿ ಆಗುತ್ತೆ. 48 ಮೈನಸ್ 6 42 ಈಸ್ ಈಕ್ವಲ್ ಟು 7 ಡಿ. ಸೊ ಡಿ ಈಸ್ ಈಕ್ವಲ್ ಟು 42 ಬೈ 7, 7 1s 7, 7 6s 42. ಡಿ ಈಸ್ ಈಕ್ವಲ್ ಟು 6. ಸೊ ಅವ್ರೇನು ಕೇಳಿದರೆ ಡಿ. ಸೊ ಡಿ ವ್ಯಾಲ್ಯೂ ಏನಿದೆ 6. ನೆಕ್ಸ್ಟ್ ಕ್ವೆಶನ್. ಇನ್ ಆ್ಯನ್ ಎ ಪಿ ಗಿವನ್ ಎಲ್ ಈಸ್ ಈಕ್ವಲ್ ಟು 28, ಎಸ್ ಈಸ್ ಈಕ್ವಲ್ ಟು 144 ಆ್ಯಂಡ್ ದೇರ್ ಆರ್ ಟೋಟಲ್ 9 ಟರ್ಮ್ಸ್. ಅಂದರೆ ಎನ್ ಈಸ್ ಈಕ್ವಲ್ ಟು 9 ಅಂತ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಈಗ ಫೈಂಡ್ ಎ ಅಂತ ಕೊಟ್ಟಿದ್ದಾರೆ, ಅಂದರೆ ಫಸ್ಟ್ ಟರ್ಮ್ ಆಫ್ ದ ಎ ಪಿ. ಸೊ ಎಲ್ 28 ಕೊಟ್ಟಿದ್ದಾರೆ, ಎಸ್ 144 ಕೊಟ್ಟಿದ್ದಾರೆ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಅಂತ. ಸೊ ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಸ್ ಏನಿದೆ 144, ಎನ್ ಏನಿದೆ 9 ಬೈ 2, ಎ ನಾವು ಫೈಂಡ್ ಔಟ್ ಮಾಡಬೇಕು, ಎಲ್ ಏನಿದೆ 28. ಸೊ ಇದನ್ನು ಸಾಲ್ವ್ ಮಾಡಿದಾಗ ಸೊ 144 ಇದು 9 ಬೈ 2, ಇದು 2 ಈ ಕಡೆ ಬಂದರೆ 2 ಬೈ 9, ಈ 9 ಬೈ 2 ಇದ್ದಿದ್ದು 2 ಬೈ 9 ಆಗುತ್ತೆ. 144 ಇಂಟು 2 ಬೈ 9 ಈಸ್ ಈಕ್ವಲ್ ಟು ಎ ಪ್ಲಸ್ 28. 9 1s 9, 9 1s 9, 9 6s 54. So 16 into 2 32 is equal to a plus 28. So 32 is equal to a plus 28. So a is equal to 32 minus 28. ಸೊ ಎ ಇಸ್ ಈಕ್ವಲ್ ಟು 4. ಸೊ ಅವ್ರೇನು ಕೇಳಿದ್ದಾರೆ ಎ ವ್ಯಾಲ್ಯೂ ಏನಿದು ಬಂತು 4.